Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, PM ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ್ನಲ್ಲಿರೋ ಏರ್ ಬೇಸ್ಗೆ ಭೇಟಿ ನೀಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಪಾಕಿಸ್ತಾನ ಇದೇ ಏರ್ ಬೇಸ್ ಅನ್ನ ಹೊಡೆದಿದ್ದೀವಿ, ಇಲ್ಲಿದ್ದ S-400 ಅನ್ನ ಡೆಮಾಲಿಷನ್ ಮಾಡಿದ್ದೀವಿ ಅಂತೆಲ್ಲ ಕತೆ ಹೊಡೆದಿತ್ತಲ್ಲ, ಅದಕ್ಕೆ ಈಗ ಅಲ್ಲಿಗೆ ಭೇಟಿ ನೀಡುವ ಮೂಲಕ ಅಲ್ಲಿನ ಯೋಧರೊಂದಿಗೆ ಸಮಯ ಕಳೆಯುವ ಮೂಲಕ ಆ ಟೈಮ್ನಲ್ಲಿ ಆ S-400 ಫೈಟರ್ ಜೆಟ್ಗಳನ್ನೆಲ್ಲ ಅಲ್ಲೇ ಇಟ್ಟು ಬ್ಯಾಕ್ಗ್ರೌಂಡ್ ಅಲ್ಲಿ ತೋರಿಸೋ ಮೂಲಕ, ಆ ಏರ್ಫೋರ್ಸ್ ಸ್ಟೇಷನ್ ಅನ್ನು ತೋರಿಸುವ ಮೂಲಕ ಪಾಕಿಗಳು ಏನೂ ಕಿಸಿದಿಲ್ಲ ಅನ್ನೋದನ್ನ ನೇರವಾಗಿ ಜಗತ್ತಿಗೆ ಸಂದೇಶ ರವಾನೆ ಮಾಡಿದಂಗಾಯಿತು. ಪಾಕ್ ಗಡಿಯಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರೋ ಈ ಏರ್ ಬೇಸ್ ನಮ್ಮ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ವೇಳೆ ಕೂಡ ಪ್ರಮುಖ ಪಾತ್ರವನ್ನು ನಿಭಾಯಿಸಿತ್ತು. ಈಗ ಇಲ್ಲಿ ಭೇಟಿ ಕೊಟ್ಟಿರೋ ಮೋದಿ ವಾಯುಸೇನೆ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ, ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿರೋ ಮೋದಿ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತ ಬರೆದಿದ್ದಾರೆ. ಅಂದಹಾಗೆ ಇದೇ ಆದಂಪುರ್ ವಾಯುನೆಲೆಯಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು. ನಾವು ಅದನ್ನು ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸುಳ್ಳು ಹಬ್ಬಿಸಿತ್ತು. ಸೊ ಈಗ ಇಲ್ಲೇ ಮೋದಿ ಹೋಗಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಈ ಮೂಲಕ ಪಾಕಿಸ್ತಾನದ ನಾಗರಿಕರಿಗೆ, ಜನರಿಗೆ ಮತ್ತು ಜಗತ್ತಿಗೆ ಸುಳ್ಳು ಹೇಳ್ತಾ ಇದ್ದ ಪಾಕಿಸ್ತಾನದ ಬಣ್ಣ ಕ್ಲೀನ್ ಆಗಿ ಈಗ ಬಯಲಾಗಿ ಹೋಗಿದೆ. ಏನೋ ಪಾಕ್ ಮೇಲಿನ ಆಪರೇಷನ್ಗೆ ಅಲ್ಪ ವಿರಾಮ ಬಿದ್ದಿರೋ ಬೆನ್ನಲ್ಲೇ ಸೇನೆ ಈಗ ದೇಶದ ಒಳಗೆ ಆಪರೇಷನ್ ಶುರು ಮಾಡಿದೆ. ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ಈಗ ಆಲ್ರೆಡಿ 3 ಲಷ್ಕರ್ ಉಗ್ರಗಾಮಿಗಳನ್ನ ಹೊಡೆದುರುಳಿಸಲಾಗಿದೆ. ಶೋಪಿಯಾನ್ ಜಿಲ್ಲೆಯ ಜಿನ್ಪಾಥೇರ್ ಕೆಲ್ಲಾರ್ ಏರಿಯಾದಲ್ಲಿ ಉಗ್ರರಿದ್ದಾರೆ ಅಂತ ಗುಪ್ತಚರ ಮಾಹಿತಿ ಇತ್ತು. ಇದನ್ನು ಆಧರಿಸಿ ಭದ್ರತಾ ಪಡೆಗಳು ಕಾರ್ಯಾಚರಣೆ ಮಾಡಿದ್ರು. ಆಗ ಉಗ್ರರು ಮತ್ತು ಪಡೆಗಳ ನಡುವೆ ಚಕಮಕಿಯಾಯಿತು. ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಸದ್ಯ ಇನ್ನಿಬ್ಬರು ಉಗ್ರಗಾಮಿಗಳನ್ನ ಪಡೆಗಳು ಟ್ರ್ಯಾಪ್ ಮಾಡಿದ್ದಾರೆ, ಸುತ್ತುವರೆದಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಗಮನಿಸಬೇಕಾದ ಅಂಶ ಅಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆದಿಲ್ ಹುಸೇನ್ ಥೋಕರ್, ಅಲಿ ಭಾಯ್ ಮತ್ತು ಹಶೀಂ ಮೂಸಾ ಈ 3 ಉಗ್ರಗಾಮಿಗಳ ಪೋಸ್ಟರ್ಗಳನ್ನ ಇದೇ ಶೋಪಿಯಾನ್ ಜಿಲ್ಲೆಯ ಎಲ್ಲಾ ಕಡೆ ಅಂಟಿಸಲಾಗಿತ್ತು. ಅದರಲ್ಲಿ ಭಯೋತ್ಪಾದನಾ ಮುಕ್ತ ಕಾಶ್ಮೀರ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಈ ಉಗ್ರರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಬಹುಮಾನವನ್ನ ಕೂಡ ಘೋಷಿಸಲಾಗಿತ್ತು. ಇದರ ಮಧ್ಯೆ ಈ ಆಪರೇಷನ್ ನಡೀತಾ ಇದೆ. ಇವರು ಯಾರು ಅನ್ನೋ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಅಂದಹಾಗೆ ಈ 3 ಲಷ್ಕರ್ ಸಂಘಟನೆಗೆ ಸೇರಿದವರು. ಅದರಲ್ಲಿ ಆದಿಲ್ ಹುಸೇನ್ ಥೋಕರ್ ಅನ್ನೋನು ಅನಂತನಾಗ್ ಜಿಲ್ಲೆಯ ನಿವಾಸಿ, ಇನ್ನಿಬ್ರು ಪಾಕಿಸ್ತಾನದವರು. ಇವ್ರ ಬಗ್ಗೆ ಪೋಸ್ಟರ್ ಅಂಟಿಸಿದ ಕೆಲ ಹೊತ್ತಲ್ಲೇ ಈ ಜಾಗದಲ್ಲಿ ಈ ಎನ್ಕೌಂಟರ್ ನಡೀತಾ ಇದೆ. ಏನು ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಶಂಕಿತ ಡ್ರೋನ್ಗಳ ಹಾರಾಟ ನಡೆದಿತ್ತು ಸೋಮವಾರ ನೈಟ್ ಕೂಡ. ಈ ಬಗೆಗೆ ನಾವು ವಿಡಿಯೋವನ್ನ ANI ಶೇರ್ ಮಾಡಿತ್ತು. ಇದರಲ್ಲಿ ಸ್ಫೋಟದ ಶಬ್ದ ಕೂಡ ಕೇಳಿ ಬಂದಿದೆ. ಅತ್ತ ಪಂಜಾಬ್ನ ಜಲಂಧರ್ನಲ್ಲೂ ಕೂಡ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಕಣ್ಗಾವಲು ಡ್ರೋನ್ಗಳು ಹಾರಾಟ ನಡೆಸಿವೆ. ಇದನ್ನ ನಮ್ಮ ಸಶಸ್ತ್ರ ಪಡೆಗಳು ಹೊಡೆದು ಹಾಕಿವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೆಲ ಕಡೆ ಮುಂಜಾಗ್ರತಾ ಕ್ರಮವಾಗಿ ಪವರ್ ಕಟ್ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಕದನ ಆಗ್ತಿರ್ಬೇಕಾದ್ರೆ ರಾಶಿ 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 ಬರ್ತಾ ಇದ್ವಲ್ಲ, ಆ ರೀತಿ ಎಲ್ಲ ಸಣ್ಣ ಪ್ರಮಾಣದಲ್ಲಿ ತಲೆಹರಟೆ ಕೆಲಸವನ್ನ ಇನ್ನೂ ಕೂಡ ಪಾಕಿಸ್ತಾನ ಮುಂದುವರೆಸಿದೆಯಾ ಅನ್ನೋದು ಇಲ್ಲಿರುವಂತ ಪ್ರಶ್ನೆ. ಈ ವಿಚಾರದಲ್ಲಿ ಭಾರತ ಘೋಷಿಸಬಿಡಬೇಕು. ಇನ್ನು ಮೇಲೆ ಸಣ್ಣ ಪ್ರಮಾಣದಲ್ಲಿ 1-2 ಡ್ರೋನ್ ಹಾರಿಸಿದ್ರು ಕೂಡ ನಾವು ತಡೆಯೋಕೆ ಹೋಗಲ್ಲ. ಅದೇನಾದ್ರೂ ಬಂದು ನಮ್ಮಲ್ಲಿ ಏನಾದ್ರೂ ಡ್ಯಾಮೇಜ್ ಮಾಡಬೇಕು, ಅದು ಆಕ್ಟ್ ಆಫ್ ವಾರ್ ತರ ಆಗುತ್ತೆ, ನಮ್ಮ ಮೇಲೆ ನೀವು ದಾಳಿ ಮಾಡ್ದಂಗಾಗುತ್ತೆ, ಅದಕ್ಕೆ ಪ್ರತಿಕ್ರಿಯೆ ಬೇರೆ ತರನೇ ಇರುತ್ತೆ ಅಂತ ಹೇಳಿ ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಅವ್ರು ಚುಚುರೆ ಹಾರಿಸಿ ಮತ್ತೆ ಕಿರಿಕಿರಿ ಕೊಡೋದಂತೆ, ನಾವು ಹೊಡಿತಾ ಇರೋದಂತೆ, ಆ ಟ್ರೆಂಡ್ ನ ಯಾವ ಕಾರಣಕ್ಕೂ ಕಂಟಿನ್ಯೂ ಮಾಡಕ್ ಬಿಡಬಾರ್ದು. ಇವತ್ತು ರಾತ್ರಿಯಿಂದ ನಾವು ತಡೆಯಲ್ಲ, ನೀವು ಹಾರಿಸಿದ್ರೆ ಒಂದೇ ಒಂದು ಬಂದು ಡ್ಯಾಮೇಜ್ ಮಾಡಲಿ, ಅದರ ಪರಿಣಾಮ ಎದುರಿಸ್ತೀರಾ ಅನ್ನೋ ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಇಲ್ಲಾಂದ್ರೆ ಇದು ನೆವರ್ ಎಂಡಿಂಗ್ ಆಗಿ ಚುಚುರೆ ಹಾರಿಸ್ತಾನೆ ಇರ್ತಾರೆ ಅವರು. ಈ ಕಾಶ್ಮೀರ ಗಡಿಯಲ್ಲಿ ಮುಂಚೆ ಶೆಲ್ಲಿಂಗ್ ಮಾಡ್ತಿದ್ರಲ್ಲ, ಆ ರೀತಿ. ಮತ್ತೊಂದು ಕಡೆ ಭಾರತ ಪಾಕ್ ಗಡಿಯಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಈ ಸಭೆಯಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಮತ್ತು 3 ಸೇನೆಯ ಮುಖ್ಯಸ್ಥರು ಪಾಲ್ಗೊಂಡಿದ್ರು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಕೂಡ ಇದ್ರು.
ಮತ್ತೊಂದು ಕಡೆ PM ಮೋದಿ ಕೂಡ ರಾಜನಾಥ್ ಸಿಂಗ್ ಮತ್ತು ಸೇನೆಯ 3 ವಿಭಾಗಗಳ ಮುಖ್ಯಸ್ಥರೊಂದಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಸಹಜವಾಗಿ ಈ ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ರು. ಮತ್ತೊಂದು ಕಡೆ ಪಾಕಿಸ್ತಾನದೊಂದಿಗೆ ಆಗಿರೋ ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮೇ 19ನೇ ತಾರೀಕು ಬ್ರೀಫ್ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಭಾರತ ಪಾಕ್ ನಡುವಿನ ಸಂಘರ್ಷಕ್ಕೆ ಕೊಂಚ ಬ್ರೇಕ್ ಏನೋ ಬಿತ್ತು. ಅದರ ನಡುವೆ ಪಾಕಿಸ್ತಾನದಲ್ಲಿರೋ ಈಜಿಪ್ಟ್ನ ವಿಮಾನವೊಂದು ಈಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಅನೇಕ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು. ಈ ವೇಳೆ ಸ್ಟ್ರಾಟಜಿಕ್ ಏರ್ಬೇಸ್ ನೂರ್ ಖಾನ್ ಸರ್ಗೋದಾ ಏರ್ಬೇಸ್ ಮೇಲೂ ಕೂಡ ದಾಳಿಯಾಗಿತ್ತು. ಈ ಟೈಮ್ನಲ್ಲಿ ಭಾರತ ಅಣುಶಸ್ತ್ರಾಗಾರದ ಮೇಲೆ ದಾಳಿ ಮಾಡಿರಬಹುದು ಅಂತೆಲ್ಲ ಸುದ್ದಿ ಹರಿದಾಡಿತ್ತು. ಆದರೆ ಇದನ್ನ ನಮ್ಮ ಸೇನೆ ಅಲ್ಲಗಳೆದಿತ್ತು. ಅದರ ಬೆನ್ನಲ್ಲೇ ಈ ಈಜಿಪ್ಟ್ ವಿಮಾನಕ್ಕೂ ಆ ಘಟನೆಗೂ ನಂಟನ್ನು ಹೆಣೆಯಲಾಗಿತ್ತು. ಈಜಿಪ್ಟ್ನ ನೈಲ್ ಡೆಲ್ಟಾದಲ್ಲಿ ಹೆಚ್ಚು ಪ್ರಮಾಣದ ಬೋರಾನ್ ಇದ್ದು, ಪ್ರಮುಖವಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ವೇಳೆ ಹೊರಹೊಮ್ಮೋ ನ್ಯೂಟ್ರಾನ್ಗಳನ್ನು ಅಬ್ಸಾರ್ಬ್ ಮಾಡುವಂಥ ಬೋರಾನ್ 10 ಇದರಲ್ಲಿ ಹೆಚ್ಚಿದೆ. ಸೊ ಆ ಬೋರಾನ್ನ ಹೊತ್ಕೊಂಡು ಈಜಿಪ್ಟ್ನ ಈ ಏರ್ಕ್ರಾಫ್ಟ್ ಪಾಕಿಸ್ತಾನಕ್ಕೆ ಬಂದಿರಬಹುದು ಅಂತೆಲ್ಲ ಕತೆ ಕಟ್ಟಲಾಗಿದೆ. ಆದರೆ ಇದು ಸುಳ್ಳು ಅನ್ನೋದನ್ನ ಈಗ ಫ್ಯಾಕ್ಟ್ ಚೆಕ್ ಮಾಡಲಾಗಿದೆ. ಆಲ್ರೆಡಿ ಇದು ಪಾಕಿಸ್ತಾನದಲ್ಲೇ ಇತ್ತು, ಹೊಸದಾಗಿ ಏನು ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ನಮ್ಮ ವಾಯುಪಡೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅಫಿಷಿಯಲ್ ಆಗಿ ಹೇಳಿದೆ, ಕೆರ್ನಾ ಹಿಲ್ಸ್ಗೆ ನಾವು ಹೊಡೆದಿಲ್ಲ, ಅಣ್ವಸ್ತ್ರ ಇತ್ತ ಅಲ್ಲಿ, ನಮಗೆ ಗೊತ್ತೇ ಇರಲಿಲ್ಲ ಬಿಡಿ, ನೀವು ಹೇಳಿದಕ್ಕೆ ನನಗೆ ಥ್ಯಾಂಕ್ಸ್ ಅಂತ ಹೇಳಿ ಪತ್ರಕರ್ತರಿಗೆ ಕಾಲೆಳೆದಿದ್ರು ವಾಯುಪಡೆಯವರು. ನಾವು ಅಲ್ಲಿಗೆ ಹೊಡೆದಿಲ್ಲ, ನಾವು ಪಟ್ಟಿ ಕೊಟ್ಟಿದ್ದೀವಿ ಎಲ್ಲಿಗೆ ಹೊಡೆದಿದ್ದೀವಿ ಅಂತ, ಅಲ್ಲಿಗೆ ಮಾತ್ರ ಹೊಡೆದಿದ್ದೀವಿ ಅಂತ ವಾಯುಪಡೆ ಕ್ಲಿಯರ್ ಕಟ್ ಮೆಸೇಜ್ ಪಾಸ್ ಮಾಡಿದೆ. ಸುಮ್ಮನೆ ಅನಗತ್ಯ ರೂಮರ್ ಹರಡಿಸೋದ್ರಲ್ಲಿ ಅರ್ಥ ಇಲ್ಲ ಈ ವಿಚಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ ಹೊಡೆದಿದ್ರು ಅದನ್ನ ವಾಯುಪಡೆ ಉದ್ದೇಶಪೂರ್ವಕವಾಗಿ ಹೇಳ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕಾರಣ ಇರುತ್ತೆ. ಒಂದು ವೇಳೆ ಹೊಡೆದಿದ್ದು ಹೇಳ್ತಿಲ್ಲ ಅಂತ ಹೇಳಿದ್ರೂ ಕೂಡ ಕಾರಣ ಇರುತ್ತೆ. ಹಾಗಾಗಿ ವಾಯುಪಡೆ ಹೇಳಿದ್ದನ್ನು ಸುಮ್ಮನೆ ನಾವು ಫಾಲೋ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಏನೋ ಭದ್ರತಾ ದೃಷ್ಟಿಯಿಂದ ಇನ್ನೂ ಕೂಡ ಪರಿಸ್ಥಿತಿ ಪೂರ್ತಿ ಕಾಮ್ ಡೌನ್ ಆಗದ ಕಾರಣ ಪಾಕ್ ಗಡಿಯಲ್ಲಿನ ಕೆಲವೊಂದು ಏರ್ಪೋರ್ಟ್ಗಳ ಫ್ಲೈಟ್ಗಳ ಸಂಚಾರವನ್ನ ನಾವು ಸದ್ಯಕ್ಕೆ ನಿಲ್ಲಿಸಿದೀವಿ ಅಂತ ಏರ್ಲೈನ್ಗಳು ಪ್ರಕಟಣೆ ಹೊರಡಿಸಿವೆ. ಪಂಜಾಬ್ನ ಗಡಿ ಜಿಲ್ಲೆಗಳ ಶಾಲಾ ಕಾಲೇಜುಗಳು ಅವು ಕೂಡ ಸದ್ಯಕ್ಕೆ ಕ್ಲೋಸೇ ಇದ್ವು. ಜಮ್ಮು, ಲೇ, ಜೋಧ್ಪುರ, ಭುಜ್, ಜಾಮ್ನಗರ, ಚಂಡೀಗಢ ಮತ್ತು ರಾಜ್ಕೋಟ್ ಏರ್ಪೋರ್ಟ್ಗಳಲ್ಲಿ ತನ್ನ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿರುವುದಾಗಿ ಏರ್ ಇಂಡಿಯಾ ಅಡ್ವೈಸರಿ ಕೂಡ ರಿಲೀಸ್ ಮಾಡಿದೆ. ಇನ್ನೊತ್ತ ಇಂಡಿಗೋ ಕೂಡ ಶ್ರೀನಗರ, ಜಮ್ಮು, ಲೇ, ಚಂಡೀಗಢ, ರಾಜ್ಕೋಟ್ಗಳಲ್ಲಿ ತನ್ನ ವಿಮಾನಗಳ ಸಂಚಾರವನ್ನ ಸದ್ಯಕ್ಕೆ ನಿಲ್ಲಿಸಿದೆ. ಏನೋ ಪಾಕಿಸ್ತಾನದ ISPR DGISPR ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಒಂದು ಪ್ರೆಸ್ ಬ್ರೀಫಿಂಗ್ ನಡೆಸಿತ್ತು. ಅದರಲ್ಲಿ ಪಾಕ್ನ ನೌಕೆಗಳು ಹೇಗೆ ಆಪರೇಷನ್ ಸಿಂಧೂರ್ ವೇಳೆ ರೆಡಿಯಾಗಿದ್ವು ಅಂತ ಪಾಕ್ ಸೇನೆ ತೋರಿಸಿತ್ತು. ಬರೀ ಎಡವಟ್ಟು ಫೋಟೋಶಾಪ್ ಮಾಡ್ಕೊಂಬಂದು ತೋರಿಸಿ ಸಿಕ್ಕಾಕೊಂಡಿದ್ದಾರೆ. ಹಳೆ ಫೋಟೋಗಳನ್ನು ಮಾರ್ಫ್ ಮಾಡಿ, ನೋಡಿ ಈ ರೀತಿ ನಮ್ಮ ನೌಕೆಗಳು ರೆಡಿಯಾಗಿದ್ದು ಸಮುದ್ರದಲ್ಲಿ ಅಂತ ಫೇಕ್ ಫೋಟೋಸ್ನ ತೋರಿಸಿದ್ದಾರೆ. ಆ ಫೋಟೋ ಇವಾಗಿದ್ದಲ್ಲ, 2023ರದ್ದು ಹಿಂದೂ ಮಹಾಸಾಗರದಲ್ಲಿ ಚೀನಾ ಪಾಕಿಸ್ತಾನ ನಡೆಸಿದ್ದ ಜಂಟಿ ನೌಕಾಭ್ಯಾಸದ ವೇಳೆ ತೆಗೆದ ಫೋಟೋಸ್ ಅಂತ ಗೊತ್ತಾಗಿದೆ. ಹಳೆ ಫೋಟೋಸ್ ಕೂಡ ಬಂದಿದ್ದಾವೆ. ಅದರಲ್ಲಿ ಚೀನಾದ ಹಡಗುಗಳೇ ಇದ್ವು. ಆ ಫೋಟೋದಲ್ಲಿ ಸಬ್ಮರೀನೇ ಇರಲಿಲ್ಲ. ಅದರಲ್ಲಿ ಹಡಗನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ಸಬ್ಮರೀನ್ ಬಂದಿರೋ ಥರ ತೋರಿಸಿ ಎಡಿಟ್ ಮಾಡಿ ತೋರಿಸಿದ್ದಾರೆ ಅಂತ ಫ್ಯಾಕ್ಟ್ ಚೆಕ್ ಮಾಡಲಾಗಿದೆ. ಜೊತೆಗೆ ಸಮುದ್ರದ ಮೇಲೆ ಒಂದು ಸಬ್ಮರೀನು, 2 ನೌಕೆ ಮೇಲೆ ವಿಮಾನಗಳು ಹಾರ್ತಿರೋ ಫೋಟೋ ಎಲ್ಲ ಹಾಕಿದ್ರು. ಜನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ. ವಿಮಾನಗಳನ್ನು ಲ್ಯಾಂಡ್ ಎಲ್ಲಿ ಮಾಡ್ತೀಯೋ ಅಂಥೇಳಿ ಪಾಕ್ ನೇವಿ ಮುಖ್ಯಸ್ಥರಿಗೆ ಕೇಳಿದ್ದಾರೆ. ಅಲ್ಲಿ ವಿಮಾನ ಹಾರ್ತಿರೋ ತೋರಿಸ್ತಿದ್ದೀರಲ್ಲ ಸಮುದ್ರದಲ್ಲಿ, ನಿಮ್ಮ ಶಿಪ್ಸ್ ಪಕ್ಕ ಮತ್ತು ಸಬ್ಮರೀನ್ ಪಕ್ಕ, ಸಬ್ಮರೀನ್ ಇರಲಿಲ್ಲ, ಫೇಕ್ ಅದು, ಮಾರ್ಫ್ಡ್ ಇಮೇಜ್ ಅದು. ಆದರೂ ಕೂಡ ಮೇಲೆ ಏರ್ಕ್ರಾಫ್ಟ್ ಹಾರ ತೋರಿಸಿದಿರಲ್ಲ, ಲ್ಯಾಂಡ್ ಎಲ್ಲಿ ಮಾಡ್ತೀರಿ, ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಮ್ಮ ಹತ್ರ ಎಲ್ಲಿದೆ, ಏನು ತಲೆ ಮೇಲೆ ಲ್ಯಾಂಡ್ ಮಾಡಿಸ್ಕೊಳ್ತೀರಾ ಅಂತೆಲ್ಲ ಟ್ರೋಲ್ ಮಾಡಲಾಗಿದೆ. ಏನೋ ಭಾರತ ಪಾಕ್ ನಡುವಿನ ಕದನ ವಿರಾಮದ ಅನ್ವಯ ಸೋಮವಾರ 2 ರಾಷ್ಟ್ರಗಳ DGMOಗಳೊಂದಿಗೆ ಮಾತುಕತೆಯಾಗಿದೆ. ಈ ವೇಳೆ 2 ಕಡೆಯವರು ಗಡಿ ಪ್ರದೇಶದಲ್ಲಿ ಯಾವುದೇ ಗುಂಡಿನ ಚಕಮಕಿ ಮಾಡಲ್ಲ ಮತ್ತು ಆಕ್ರಮಣಕಾರಿ ಹೆಜ್ಜೆ ಇಡಲ್ಲ ಅಂತ ಒಪ್ಕೊಂಡಿದ್ದಾರೆ. ಅಲ್ಲದೆ ಕದನ ವಿರಾಮಕ್ಕೆ ಕಮಿಟ್ ಆಗಿರ್ತೀವಿ, ಗಡಿಯಲ್ಲಿ ನಿಯೋಜಿಸಲಾದ ಹೆಚ್ಚುವರಿ ಸೇನೆಯನ್ನು ವಾಪಸ್ ಕರೆಸ್ಕೊಳ್ತೀವಿ ಅಂತ ನಿರ್ಧಾರ ಮಾಡಲಾಗಿದೆ. ಭಾರತದ DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಮತ್ತು ಪಾಕಿಸ್ತಾನದ DGMO ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ನಡುವೆ ಈ ಮಹತ್ವದ ಮಾತುಕತೆ ನಡೆದಿದೆ. ಸುಮಾರು 45 ನಿಮಿಷಗಳ ಕಾಲ ಈ ಮಾತುಕತೆ ನಡೆದಿದೆ. ಏನೋ ಭಾರತ ಸಿಂಧೂ ನದಿ ಒಪ್ಪಂದ ಕೈಬಿಟ್ಟಿರೋ ವಿಚಾರದಲ್ಲಿ 2ನೇ ಯೋಚನೆ ಇಲ್ಲ, ಆ ನಿರ್ಧಾರ ಬದಲಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಆದ್ರೀಗ ಈ ಬಗ್ಗೆ ಪಾಕ್ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಮಾತನಾಡಿದ್ದಾರೆ. ಇಲ್ಲಿ ಔರಂಗಜೇಬ್ ತುಂಬಾ ಇದಾವೆ. ಇಲ್ಲಿ ಅವ್ರ ಏರ್ಫೋರ್ಸ್ ಅಲ್ಲೂ ಕೂಡ ವೈಸ್ ಏರ್ ಮಾರ್ಷಲ್ ಔರಂಗಜೇಬ್ ಅಂತ ಒಬ್ಬರಿದ್ದಾರೆ. ಇಲ್ಲಿ ನೋಡಿದ್ರೆ ಹಣಕಾಸು ಸಚಿವನ ಹೆಸರು ಕೂಡ ಔರಂಗಜೇಬ. ಭಾರತ ಸಿಂಧೂ ನದಿ ಒಪ್ಪಂದ ಕೈಬಿಟ್ಟಿರುವುದರಿಂದ ಸದ್ಯದ ಮಟ್ಟಿಗೆ ಪಾಕಿಸ್ತಾನಕ್ಕೇನೂ ಸಮಸ್ಯೆ ಆಗಲ್ಲ. ಆದರೆ ಭಾರತ ಈ ಒಪ್ಪಂದವನ್ನು ಮರುಸ್ಥಾಪಿಸಿ ಮೊದಲಿನಂತೆ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಇದನ್ನು ಬಿಟ್ಟರೆ ನಾವು ಬೇರೆ ಪ್ಲಾನ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿದ್ದಾರೆ.
ಅಂದಹಾಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಸೋಮವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ರಕ್ತ ಮತ್ತು ನೀರು ಒಂದೇ ಸಮನೆ ಹರಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಪಾಕ್ ಕಡೆಯಿಂದ ಈ ಹೇಳಿಕೆ ಬಂದಿದೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಸಿಂಧೂ ನದಿ ಒಪ್ಪಂದವನ್ನ ತಡೆ ಹಿಡಿದ್ರೆ ಯುದ್ಧ ಮಾಡದಂಗಾಗುತ್ತೆ, ರಕ್ತ ಹರಿಸ್ತೀವಿ ಅಂತೆಲ್ಲ ಪಾಕಿಗಳು ರಣಾರ್ಭಟವನ್ನು ತೋರಿಸಿದ್ರು. ಆದ್ರೆ ಈಗ ಆಪರೇಷನ್ ಸಿಂಧೂರ್ನಲ್ಲಿ ಚಟ 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 ಅಂತ ಭಾರತ ಕೊಡ್ತಲ್ಲ, ಈಗ ತೆಪ್ಪು ಕೂತ್ಕೊಂಡಿದ್ದಾರೆ. ಇವಾಗ ಏನು ಹೇಳ್ತಿದ್ದಾರೆ ಗೊತ್ತಾ, ನಮಗೆ ನೀರೇನು ಸರಿಯಾಗಿ ಬರ್ತಾ ಇದೆ, ನಮಗೆ ನೀರಿದೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ನೋಡೋಣ ಅಂತಷ್ಟೇ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ದಾರಿ ಮೆತ್ತಗಾಗಿದ್ದಾರೆ. ಈಗ ಭಾರತ ಏರ್ ಬೇಸ್ ಮೇಲೆ ದಾಳಿ ಮಾಡಿದಾಗ ಹೆದರಿ ಬಂಕರ್ನಲ್ಲಿ ಅಡಗಿದ್ದ ಅಂತ ಸುದ್ದಿಯಾಗಿದ್ದ ಪಾಕ್ನ ಮುಲ್ಲಾ ಜನರಲ್ ಅಸೀಂ ಮುನೀರ್ ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ. ನಮ್ಮ ಸೇನೆ ಸಂಕಲ್ಪ ಮಾಡಿದೆ, ಶತ್ರುವಿನ ಯಾವುದೇ ಆಕ್ಷನ್ಗಳು ನಮ್ಮ ಸಶಸ್ತ್ರ ಪಡೆಗಳ ಇಚ್ಛಾಶಕ್ತಿಯನ್ನು ವೀಕ್ ಮಾಡಕ್ ಆಗಲ್ಲ ಅಂತ ಈ ಅಸೀಂ ಮುನೀರ್ ಹೇಳಿಕೆಯನ್ನು ಕೊಟ್ಟಿದೆ. ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಗಾಯಗೊಂಡಿದ್ದ ಸೈನಿಕರು ಮತ್ತು ನಾಗರಿಕರನ್ನ ಭೇಟಿಯಾದ ವೇಳೆ ಅಸೀಂ ಮುನೀರ್ ಈ ರೀತಿ ಹೇಳಿದೆ, ನಮ್ಮ ಇಡೀ ದೇಶ ಸೇನೆಯೊಂದಿಗೆ ಒಗ್ಗಟ್ಟಿನಿಂದ ಇದೆ, ಸೇನೆಯನ್ನು ಯಾರು ಕುಗ್ಸಕ್ ಆಗಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದೆ ಈ ಜೀವಿ. ಇನ್ನು ಭಾರತದ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಅಮೆರಿಕ ರಕ್ಷಣಾ ಕ್ರಮವಾಗಿ ಹೆಚ್ಚಿನ ಟ್ಯಾರಿಫ್ ಹಾಕಿತ್ತು. ಇದಕ್ಕೀಗ ವಿಶ್ವ ವ್ಯಾಪಾರ ಸಂಸ್ಥೆ WTO ಕಾನೂನು ಚೌಕಟ್ಟಿನಲ್ಲಿ ಅಮೆರಿಕಗೆ ಕೌಂಟರ್ ಕೊಡೋಕೆ ಭಾರತ ಮುಂದಾಗಿದೆ. ಅಮೆರಿಕನ್ ಸರಕುಗಳ ಮೇಲೆ ಪ್ರತಿಕಾರದ ಸುಂಕ ಹೇರೋಕೆ ಭಾರತ WTO ಮುಂದೆ ಪ್ರಸ್ತಾವನೆ ಇಟ್ಟಿದೆ ಅಂತ ವರದಿಯಾಗಿದೆ. ಅಂದಹಾಗೆ ಅಮೆರಿಕದ ಈ ಟ್ಯಾರಿಫ್ನಿಂದ ಭಾರತದ ಸುಮಾರು $7.6 ಬಿಲಿಯನ್ ಅಂದ್ರೆ ಸುಮಾರು 63,000 ಕೋಟಿ ರೂಪಾಯಿ ಮೌಲ್ಯದ ಸರಕುಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದರಿಂದ ಅಮೆರಿಕ ಸುಮಾರು $1.91 ಬಿಲಿಯನ್ ಅಂದ್ರೆ 15.8 ಸಾವಿರ ಕೋಟಿ ರೂಪಾಯಿಯಷ್ಟು ಡ್ಯೂಟಿ ಕಲೆಕ್ಟ್ ಮಾಡುತ್ತೆ. ಅದಕ್ಕೆ ಭಾರತ ಆಕ್ಷೇಪ ವ್ಯಕ್ತಪಡಿಸಿ ಈ ಪ್ರಸ್ತಾವನೆ ಇಟ್ಟಿದೆ. ಇನ್ನು ಕಳೆದ ಏಪ್ರಿಲ್ನಲ್ಲಿ ಅಮೆರಿಕ ಜೊತೆಗಿನ ವ್ಯಾಪಾರ ಸಮಸ್ಯೆ ಬಗೆಹರಿಸುವಕ್ಕೆ ಭಾರತ WTOಗೆ ರಿಕ್ವೆಸ್ಟ್ ಮಾಡಿಕೊಂಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಅಮೆರಿಕ ನಮ್ಮ ಕೈಗಾರಿಕೆಗಳ ರಕ್ಷಣೆಗೆ ಟ್ಯಾರಿಫ್ ಮಾಡಲೇಬೇಕಾಗಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿತ್ತು. ಕೇರಳದ ಕೊಚಿನ್ ಶಿಪ್ ಯಾರ್ಡ್ಗೆ ಡ್ರೈಡಾಕ್ ವರ್ಲ್ಡ್ ಕಂಪನಿಯ ಉನ್ನತ ಮಟ್ಟದ ನಿಯೋಗ ಭೇಟಿ ಕೊಟ್ಟಿದೆ. ಈ ವೇಳೆ 2 ಕಂಪನಿಗಳು MOUಗೆ ಸೈನ್ ಹಾಕಿವೆ. ಇದರಿಂದ ಕೊಚಿನ್ ಶಿಪ್ ಯಾರ್ಡ್ನ ಹಡಗುಗಳ ರಿಪೇರಿ ಮತ್ತು ನಿರ್ಮಾಣ ಸಾಮರ್ಥ್ಯಕ್ಕೆ ಬೂಸ್ಟ್ ಸಿಗುತ್ತೆ. ಅದ ಹಾಗೆ ಡ್ರೈಡಾಕ್ ಅನ್ನೋದು ದುಬೈ ಮೂಲದ ಕಂಪನಿ. ಹಡಗುಗಳ ನಿರ್ಮಾಣ, ಶಿಪ್ ಮತ್ತು ರಿಗ್ ರಿಪೇರಿ ಮತ್ತು ಮೇಂಟೆನೆನ್ಸ್ ಒದಗಿಸೋ ಜಗತ್ತಿನ ಲೀಡಿಂಗ್ ಕಂಪನಿಗಳಲ್ಲಿ ಒಂದಾಗಿದೆ. ಇಸ್ರೇಲಿ ಅಮೆರಿಕನ್ ಸೈನಿಕ ಎಡೆನ್ ಅಲೆಕ್ಸಾಂಡರ್ ಅನ್ನ ಹಮಾಸ್ ರಿಲೀಸ್ ಮಾಡಿದೆ. ಹಮಾಸ್ 2023ರಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ 250 ಮಂದಿಯನ್ನ ಅಪಹರಣ ಮಾಡಿತ್ತು. ಅದರಲ್ಲಿ ಎಡೆನ್ ಕೂಡ ಇದ್ರು. ಇನ್ನು ಹಮಾಸ್ ಬಳಿ ಇನ್ನೂ ಇರೋ ತನ್ನ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳೋಕೆ ಇಸ್ರೇಲ್ ಪ್ರಯತ್ನವನ್ನು ಮುಂದುವರೆಸಿದೆ. ಇದಕ್ಕಾಗಿ ಹಮಾಸ್ ಜೊತೆಗೆ ಮಾತುಕತೆ ನಡೆಸೋಕೆ ಇಸ್ರೇಲ್ ಕತಾರ್ಗೆ ನಿಯೋಗವೊಂದನ್ನು ಕಳಿಸಿಕೊಟ್ಟಿದೆ. ಮತ್ತೊಂದು ಕಡೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ICC ಗಾಜಾದಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣಕರ್ತರಾಗಿದ್ದಾರೆ ಅಂತ ಕಳೆದ ವರ್ಷ ಇಸ್ರೇಲಿ PM ನೆತನ್ಯಾಹು ಮತ್ತು ಮಾಜಿ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ಮೇಲೆ ಅರೆಸ್ಟ್ ವಾರೆಂಟ್ ಹೊರಡಿಸಿತ್ತಲ್ಲ, ಆದ್ರೀಗ ಅರೆಸ್ಟ್ ವಾರೆಂಟ್ನ ವಾಪಸ್ ಪಡೆಯುವಂತೆ ICC ಜಡ್ಜ್ಗಳಿಗೆ ಇಸ್ರೇಲ್ ರಿಕ್ವೆಸ್ಟ್ ಮಾಡಿಕೊಂಡಿದೆ. ಏನೋ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ವಿರುದ್ಧ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರೈಬ್ಯುನಲ್ ತನಿಖೆ ನಡೆಸಿ ತನ್ನ ವರದಿಯನ್ನು ಸಲ್ಲಿಸಿದೆ. ಕಳೆದ ವರ್ಷ ಜುಲೈನಲ್ಲಿ ದಂಗೆ ವೇಳೆ ಹಸೀನಾ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅಂತ ಆರೋಪಿಸಿ ಟ್ರೈಬ್ಯುನಲ್ ತನಿಖಾಧಿಕಾರಿಗಳು ಚೀಫ್ ಪ್ರಾಸಿಕ್ಯೂಟರ್ ಮೊಹಮ್ಮದ್ ತಜುಲ್ ಇಸ್ಲಾಂಗೆ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯಲ್ಲಿ ಬಾಂಗ್ಲಾದ ಮಾಜಿ ಗೃಹ ಸಚಿವ ಅಸದುಜ್ಜಮಾನ್ ಖಾನ್ ಕಮಲ್ ಮತ್ತು ಮಾಜಿ IGP ಚೌಧರಿ ಅಬ್ದುಲ್ಲಾ ಅಲ್ ಮಮೂನ್ ಹೆಸರನ್ನು ಕೂಡ ಸೇರಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.